ಮಾಡಿದ್ದೆ ಅಂತ ನನ್ನ ಪಾರಿನಲ್ಲಿ ದುರಂತವನ್ನು ತಂದು ಹುಟ್ಟಿದೆ. ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದ ನನ್ನನ್ನ ಹೆತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದ. ಆದ್ರೆ ಈಗ ಮತ್ತೆ ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿ ಮುಂದೆ ನನಗೆ ಭಾರವಾಗಿ ನಾನು ಬದುಕಬೇಕೆ? ಇಲ್ಲ, ನಾನು ಈ ರೀತಿ ಬದುಕಬಾರ್ದು. ನಾನು ಪ್ರಾಣ ಕಳೆದುಕೊಳ್ಬೇಕು. ಹೌದು, ನನ್ನ ತವಳು ಈ ಭೂಮಿ ಮೇಲೆ ಬದುಕಬಾರ್ದು. ನಾನು ಸಾಯಬೇಕು. ಸಮಾಧಾನ ಮಾಡ್ಕೊತೀವಿ, ಸಮಾಧಾನ ಮಾಡ್ಕೊಮ್ಮ. ನಿನಗಾದ ದುಃಖವನ್ನೆಲ್ಲ ಬಿಟ್ಟು ರಾಜಣ್ಣ ರಾಜಣ್ಣ ರಾಹುಲ್ ಬನ್ನಿ. ರಾಹುಲ್ ನೋಡಿ ನೋಡಿ ನನ್ನ ತಂಗಿಯ ಪಟ್ಟಣ. ನಾವು ಆಸೆ ಪಟ್ಟದ್ದೆಲ್ಲ ನಡೆಯಲ್ಲಪ್ಪ, ಎಲ್ಲ ದೇವ್ರಿಚ್ಛೆ. ಅವನು ಕಳಿಸಿದಾಗ ನಾವು ಕೆಳಗೆ ಬರಬೇಕು, ಅವನು ಕರೆದಾಗ ನಾವು ಮ್ಯಾಲ ಹೋಗ್ಲೇಬೇಕು. ಇದು ವಿಧಿ ನಿಯಮ, ವಿಧಿ ನಿಯಮ. ಆದರೂ ರಾಕೇಶನಿಗೆ ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು. ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು. ನಿಜ, ನಾವು ಅಂದ್ಕೊಳ್ಳೋದೇ ಒಂದು, ವಿಧಿ ಆಟನೇ ಒಂದಲ್ವಾ? ಆದ್ರೆ ರಾಕೇಶ್ ಹೇಳಿರುವ ಒಂದು ಮಾತನ್ನ ನಿಮ್ ಮುಂದೆ ಹೇಳಲು ಬಂದಿರುವೆ. ನಾನಿವಾಗ ನೀವು ಒಪ್ಪಿಗೆ ಕೊಟ್ರೆ ನಾನು ರಾಕೇಶ್ ಹೇಳಿರೋ ಮಾತನ್ನ ನಿಮ್ ಮುಂದೆ ಹೇಳ್ತೀನಿ. ಏನು ಹೇಳಿದ್ರು ರಾಕೇಶ್? ಅವನ ಕೊನೆಯ ಆಸೆಗೆ ಏನಾಗಿತ್ತು ಅವನಿಗೆ ಹೇಳಿ. ನೋಡಿ ರಚನಾ, ರಾಕೇಶ್ ಕೊನೆ ಉಸಿರು ಹೇಳುವಾಗ ಕೂಡ ರಚನಾ ಬಗ್ಗೆ ಯೋಚಿಸ್ತಾನೆ ಕೊನೆ ಉಸಿರು ಹೇಳಿದ. ಆದ್ರೆ ಅವನು ಕೊನೆ ಹೆಸರು ಹೇಳುವಾಗ ನನ್ನಿಂದ ಒಂದು ಮಾತು ಪಡೆದುಕೊಂಡ. ಏನ್ ಗೊತ್ತಾ? ನನ್ನ ಹೆಂಡತಿಯ ಜೀವನ, ಅವಳನ್ನು ನಾನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದೀನಿ. ಅವಳ ಭವಿಷ್ಯ, ಅವಳು ವಿಧವೆಯಾಗಿರಬಾರದು. ದಯವಿಟ್ಟು ನಿನ್ನ ರಚನೆ ಮದುವೆ ಆಗ್ತೀಯಾ ಅಂತ ಹೇಳು. ಅವಳ ಕೊನೆ ಆಸೆ ಏನಿದ್ದರೂ ನಾನು ಜೀವ ಕೊಟ್ಟಾದರೂ ನಾನು ಅದನ್ನು ಪೂರೈಸ್ತೀನಿ. ಹೇಳಪ್ಪ. ಅದೇ ರಾಜಣ್ಣ, ನೀನು ಒಪ್ಪುವುದಾದ್ರೆ ರಾಕೇಶನ ಕೊನೆ ಆಸೆಯಂತೆ ನಿನ್ನ ತಂಗಿ ರಚನಾಳನ್ನ ನಾನು ಮದುವೆಯಾಗಿ ಈ ವಿಧವೆಯನ್ನು ಪಟ್ಟಣದ ಹೋಗಲಾಡಿಸಿ ಮುತ್ತೈದೆ ಎಂಬ ಭಾಗ್ಯವನ್ನ ಕೊಡ್ತೀನಿ. ಇಲ್ಲ ರಾಹುಲ್, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನನ್ನ ಮನಸ್ಸು ಅವತ್ತೇ ಕಲ್ಲಾಗಿ ಹೋಗ್ಬಿಟ್ಟಿದೆ ರಾಹುಲ್. ನೋಡಿ, ನಾನು ಅವರ ನೆನಪಿನಲ್ಲಿ ಕಾಲ ಕಳೀತೀನಿ. ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ರಾಹುಲ್. ರಾಹುಲ್, ನೀನು ನನ್ನ ತಂಗಿ ಕೈ ಹಿಡಿದು ಬಾಳು ಕೊಡುವ ಆಗ್ಲಿ. ನೋಡ್ರಿ ರಚನಾ, ನೀನು ಜೀವನ ಪೂರ್ತಿ ವಿಧವೆಯಾಗಿರೋದು ರಾಕೇಶನಿಗೂ ಇಷ್ಟ ಇಲ್ಲ, ಈ ಸಮಾಜ ಸುಧಾರಕನಾದ ರಾಹುಲ್ಗೂ ಇಷ್ಟ ಇಲ್ಲ. ನೀನು ಒಪ್ಪಿದ್ರೆ ನಿನ್ನನ್ನು ಮುತ್ತೈದೆಯನ್ನಾಗಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಗೃಹಿಣಿಯನ್ನಾಗಿ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ನೀವೆಷ್ಟೇ ಸಾರಿ ಹೇಳಿದ್ರು ಇಲ್ಲ ಅಂತಾನೆ ಹೇಳುದು. ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಹಾಗೇನು ಬೇಡಪ್ಪ, ಹಾಗೇನು ಬೇಡ. ನನ್ನ ಕಣ್ಣು ಮುಚ್ಚಿಕೊಂಡು ಹೋಗುವುದಕ್ಕಿಂತ ಮುಂಚೆ ನನ್ನ ತಂಗಿ ಮತ್ತೊಮ್ಮೆ ಬಹಳ ಹಸನಾಗಬೇಕೆಂಬುದನ್ನು ಆಸೆ. ಅದಕ್ಕೆ ರಾಹುಲ್ ತಯಾರಾಗಿದ್ದನಮ್ಮ. ಇದು ನಿನ್ನ ಬಾಳು ಮತ್ತೊಮ್ಮೆ ಹಸನಾಗಲಿ ಅಂತ ಬೇಡ್ಕೊತಾ ಇದ್ದೇನಮ್ಮ. ರಚನಾ, ಸಮಾಜದ ಪಟ್ಟು ಸಂಪ್ರದಾಯಕ್ಕೆ ಕಟ್ಟು ಬೀಳಬೇಡ ರಚನಾ. ನಿನ್ನ ಜೀವನವನ್ನು ನಿನ್ನೆ ರೂಪಿಸ್ಕೋ ರಚನಾ, ಒಪ್ಪಿಕೋ. ರಾಹುಲ್, ನನ್ನ ಬಾಳಿನ ತುಂಬಾ ಆ ದೇವರು ಕತ್ತಲೆ ಗೋಡೆಯನ್ನೇ ಕಟ್ಟಿರುವಾಗ ಮತ್ತಿನ್ಯಾಕೆ ನಾನು ಈ ನನ್ನ ಜೀವನವನ್ನ ಹೊಸದಾಗಿ ಕಟ್ಟಿಕೊಳ್ಬೇಕು ಅಂತ ಆಸೆ ಪಡ್ಬೇಕು? ನೋಡು ರಾಹುಲ್, ನಾನು ಈ ಸಮಾಜ ಕಂಜಿ ನಾನು ನಿಮ್ಮನ್ನ ಮದುವೆ ಆಗುದಿಲ್ಲ ಅಂತ ಹೇಳ್ತಾ ಇಲ್ಲ ರಾಹುಲ್. ಆದ್ರೆ ಮತ್ತೆ ನಾನು ಅವರನ್ನು ಮರೆತು ಮದುವೆ ಆಗೋದಕ್ಕೆ
ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಬೇಡಮ್ಮ, ನೀನು ಓದಿದವಳು, ವಿದ್ಯಾವಂತಳು, ಈ ಸಮಾಜದ ಕಟ್ಟುಪಾಡುಗಳ ಜೋತು ಬೆಳೆದು ನೀನು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಹೌದಮ್ಮ. ಅಂದ್ರೆ ನಿನ್ನ ಮಾತು ನನ್ನ ಭಾವನೆಗಳನ್ನ ಇಷ್ಟು ಬೇಗ ಬದಲಾಯಿಸ್ಬಿಡು ಅಂತ ಹೇಳ್ತಾ ಇದೀಯಾ? ಇನ್ನು ಮುಂದೆ ಎಷ್ಟು ಬೇಗ ಮೂರನೇ ವ್ಯಕ್ತಿಯನ್ನ ನನ್ನ ಬಾಳಿನಲ್ಲಿ ಪ್ರವೇಶ ಮಾಡಬಹುದು? ಇಲ್ಲ, ಇದು ಮಾತ್ರ ನನ್ನಿಂದ ಆಗ್ತಾ ಇಲ್ಲ ಅಣ್ಣ, ಆಗ್ತಾ ಇಲ್ಲ. ಬೇಡಮ್ಮ, ಹಾಗೆಂದು ಬಿಡಕ್ಕಂತ ಏನು ಪಾಪ ಮಾಡುದನ್ನ ಬಿಡು. ಯಾಕೆಂದ್ರೆ ಕಂದ, ನಾನು ಕೈ ತುತ್ತು ಮಾಡಿ ತಿನಿಸಿದ ಕಂದಪ್ಪ, ನೀನು ನನ್ನನ್ನು ತಪ್ಪಾಗಿ ತಿಳಿಬೇಡಮ್ಮ, ತಪ್ಪಾಗಿ ಇಲ್ಲ, ನಿನ್ನ ಮನಸ್ಸಿಗೆ ನಾನು ಹೇಳೋದನ್ನು ಚೆನ್ನಾಗಿ ಕೇಳಮ್ಮ. ಈ ಸಮಾಜದಲ್ಲಿ ಒಂದು ಹೆಣ್ಣು ಒಂಟಿಯಾಗಿ ವಿಧೇಯಾಗಿ ಬಾಳೋದು ಅಷ್ಟೊಂದು ಸರಿಯಿಲ್ಲಮ್ಮ, ಅಷ್ಟೊಂದು ಸರಿಯಿಲ್ಲ, ಅದು ಅಸಾಧ್ಯಮ್ಮ. ಅದಕ್ಕಾಗಿ ಈ ಅಂದನ ಮಾತಿನಂತ ನಡೆಸಿಕೊಂಡು ಈ ಮದುವೆಗೆ ಒಪ್ಪಿಕೊ, ನನಗೆ ಕೈ ಮುಗಿದು ಇದೆಂತ ಅಗ್ನಿ ಪರೀಕ್ಷೆಗೆ ನನ್ನನ್ನು ನುಗ್ತಾ ಇದೆಯಲ್ಲ, ನೀನೇ ಹೇಳು. ನನ್ನ ಮನಸ್ಸಾಕ್ಷಿಯಾಗಿ ನಾನು ಯಾವತ್ತೂ ನಿನ್ನ ಮಾತಿನ ವಿರೋಧ ನಡೆದುಕೊಂಡೇ ಇಲ್ಲ ಅಲ್ಲ. ನೀನು ಹೇಳದಂತೆ ಆಗ್ಲೇ ನಾನು ನಿನ್ನ ಆಸೆಯಂತೆ ಈ ಮೂರನೇ ಮದುವೆಯನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನ ಆಸೆಯಂತೆ ಇನ್ನು ಮುಂದೆ ಈ ಸಮಾಜದಲ್ಲಿ ನಾನು ಮತ್ತೆ ಮುತ್ತೈದೆ ಆಗ್ತೀನಿ, ಮತ್ತೆ ಮುತ್ತೈದೆ ಆಗ್ತೀನಿ. ಆಯ್ತು ಮಕ್ಕಳಿಗೆ, ನೀ ಎಷ್ಟು ಹೇಳಿದ್ರೆ ನನ್ನನ್ನ ಮಾತು ನಡೆಸಿಕೊಟ್ಟಿಲ್ಲ, ಅಷ್ಟು ಸಾಕು. ಹೌದು, ಆಯ್ತು, ನಿನ್ನ ಮಾತಿನಂತೆ ನನ್ನ ತಂಗಿಗೆ ಬಾಗಿಲು ಕೊಡು. ಅಲ್ಲೇ ಕುಂಕುಮ ಇದೆ, ಕುಂಕುಮ ತೆಗೆದುಕೊಂಡು ಒಳಗೆ ವಿಧಿಯ ಪಟ್ಟಣ ಅಳಿಸಿ ಹಾಕಿ ಬಿಡಪ್ಪ. ಅವನಿಗೆ ಮುತ್ತೈದು ಬಾಳ. ಆಯ್ತು ರಾಜಣ್ಣ, ನಿನ್ನ ತಂಗಿಯ ವಿಧವೆ ಪಟ್ಟವನ್ನು ಹೂಗಳಡಿಸಿ ಅವಳನ್ನು ಮುತ್ತೈದೆಯಾಗಿ ಒಂದು ಸಮಾಜ ಸುಧಾರಣೆ ಹೆಜ್ಜೆಯನ್ನು ಇಡ್ತೀನಿ. ನಾವು ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆದಿಲ್ಲಪ್ಪ, ಯಾವತ್ತೂ ಮರೆದಿಲ್ಲ. ಜೀವನ ಪರ್ಯಂತ ನನ್ನ ತಂಗಿಯನ್ನ ಚೆನ್ನಾಗಿ ನೋಡಿಕೊಳ್ಳಪ್ಪ, ಚೆನ್ನಾಗಿ ನೋಡಿಕೊ. ಜಯ ಜಯ Thank you.